ಇವಾಗ ನಾನು ಆಚೆ ಬಂದ್ಬಿಟ್ಟು ನಾನು ಫಸ್ಟ್ ಬರಬೇಕಾಗಿತ್ತು ಅಂದರೆ ಗಿಲ್ಲಿ ಫ್ಯಾನ್ಸ್ ಅಗೇನೆಸ್ಟ್ ಆಗ್ತಾರೆ. ವೋಟಿಂಗ್ ಏನಾದರೂ ನೀವು ತೆಗೆದು ನೋಡಿದ್ರೆ ನಾನೇ ಟಾಪಲ್ಲಿ ಇರ್ತೀನಿ ಅಂತ ಹೇಳಿರೋದು ಮೇಡಮ್. ಬಂದಿರೋಂಥ ವೋಟ್ಸಿಗೆ ನಾನು ಆ ಹೊರಗಡೆ ಇಟ್ಬಿಟ್ರೆ ಐ ಥಿಂಕ್ ಐ ಶುಡ್ ಬಿ ದ ವಿನ್ನರ್. ಇವಾಗ ನಾವು ಅದನ್ನ ಇನ್ನು ಮುಗಿದೋಯ್ತು ಶೋ, ವಿನ್ನರು ಆಚೆ ಬಂದಾಯಿತು, ಎವ್ರಿಥಿಂಗ್ ಇಸ್ ಓವರ್. ಈಗ ಗಿಲ್ಲಿ ಕಾವ್ಯ ಪೇರ್ ಅಂದರೆ ನೀವು ಹೊರಗಡೆ ಬಂದಾಗಲೂ ನೀವು ನೋಡಿದ್ರೆ ಅನಿಸುತ್ತೆ, ಹೊರಗಡೆ ಎಲ್ಲ ಅವ್ರದೇ ಕಟೌಟ್ ಇತ್ತು, ಅವ್ರು ನಿಲ್ಲಿಸ್ಬಿಟ್ಟು ಹಾರ ಹಾಕೋದಾಗಿರ್ಬೋದು. ಅವ್ರ ಪೇರ್ ಬಗ್ಗೆ ಅಥವಾ ಅವರ ಫ್ರೆಂಡ್ಶಿಪ್ ಬಗ್ಗೆ ಯಾವ ಹೇಳ್ತೀರಿ? ಒಳ್ಳೆ ಸ್ಟ್ರಾಂಗ್ ಫ್ರೆಂಡ್ಶಿಪ್, ಯಾಕಂದರೆ ಬಂದಾಗ ಜಂಟಿಯಾಗಿ ಬಂದು ಆ್ಯಂಡ್ ಥ್ರೂಔಟ್ ದ ಸೀಸನ್ ಇಬ್ಬರು ಸ್ಟ್ರಾಂಗ್ ಕನೆಕ್ಷನ್ ಇತ್ತು, ಒಳ್ಳೆ ಫ್ರೆಂಡ್ಶಿಪ್ ಕ್ಯಾರಿ ಮಾಡೋದು. ಸೊ ಆ ಒಂದು ಫ್ರೆಂಡ್ಶಿಪ್ನ ಆಚೆನೂ ಕ್ಯಾರಿ ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ ನನಗೆ. ಓಕೆ, ನೀವು ಕೂಡ ಒಂದ್ಸಲ ಹೇಳಿದ್ರಿ ಅವ್ರ ಪಾಡಿಗೆ ಅವ್ರನ್ನ ಬಿಟ್ಬಿಡಿ, ಯಾಕೆ ಅವ್ರನ್ನ ಚುಡಾಯಿಸ್ತೀರಾ? ಹೌದು ಹೌದು. ಅಂದರೆ ಅದನ್ನೇ ಕ್ಯಾರಿ ಮಾಡ್ಕೊಂಡು ಹೋಗಿದ್ದು ಅಂದರೆ ಹೇಗೆ ಅನ್ನಿಸ್ತು ಸರ್? ಅದು ಏನಾಗುತ್ತೆ ಅಂದರೆ ಇವಾಗ ಮನೇಲಿ ಒಂದು 10-15 ಜನ ಇರುವಾಗ ನಾವು ಪದೇ ಪದೇ ಅದನ್ನೇ ನೋಡುವಾಗ ಮೈಂಡಲ್ಲಿ ಆಟೋಮೆಟಿಕ್ಕಾಗಿ ಬಂದ್ಬಿಡುತ್ತೆ. ಇವಾಗ ಕಾವ್ಯ ಹೇಳ್ತಾನೆ ಇಲ್ಲಲ್ವಾ ನಮ್ಮದು ಅವ್ರದ್ದು ಬರೀ ಫ್ರೆಂಡ್ಶಿಪ್ಪು ಅಂತ, ಅದನ್ನು ಮತ್ತೆ ಕೆತ್ಕೋಕ್ಕೆ ಹೋಗ್ಬಾರ್ದು. ಸೊ ಅವ್ರ ಪಾಡಿಗೆ ಅವ್ರನ್ನ ಬಿಟ್ಬಿಡಿ ಅಂತ ನಾನು ಆ ಥರ ಹೇಳ್ತಾ ಇದ್ದೆ. ನೀವು ಕೂಡ ಗಿಲ್ಲಿ ಹೇಳಿದ್ರಿ ತುಂಬ ಸತಿ, ಎಷ್ಟು ಇರಿಟೇಟ್ ಮಾಡ್ತೀವೋ ಬೀಡು ಅಂತ, ಆದರೂ ನಿಮ್ಮನ್ನು ಬಿಡ್ತಾನೆ ಇರಲಿಲ್ಲ ಅವರು. ಅದೇ ಒಂದು ಟ್ಯಾಲೆಂಟು. ಅವನು ಈ ಹಳ್ಳಿ ಕಡೆ ಕಟ್ಟೆ ಮೇಲೆ ಅಜ್ಜಿಗಳು ಕುತ್ಕೊಂಡು ಇರಿಟೇಟ್ ಮಾಡ್ತಾ ಇರ್ತಾರಲ್ಲ, ಆ ಥರ ಗಿಲ್ಲಿ. ಅವನಿಗೆ ಸುಮ್ಮನೆ ಕುತ್ಕೊಳ್ಳೋಕ್ಕಾಗಲ್ಲ, ಏನೋ ಒಂದು ಗಲಾಟೆ ಆಗ್ತಾ ಇರಬೇಕು, ಇಲ್ಲ ಏನೋ ಮಾತಾಡ್ತಾ ಇರಬೇಕು, ಇಲ್ಲ ಯಾರ್ದೋ ಕಾಲು ಎಳಿತಾ ಇರಬೇಕು, ಅದೇ ಮಾಡ್ಕೊಂಡು ಕುತ್ಕೊಳ್ಳೋನು. ಅವಾಗ ನಾನು ಅವನ ಜೊತೆ ಇರ್ತಿದ್ದೆ. ನನಗೂ ಒಂದು ಕಂಪ್ನಿ ತುಂಬ ಇಷ್ಟ ಆಗೋದು, ಚೆನ್ನಾಗಿತ್ತು. ನಿಮ್ಮದು ಮತ್ತು ಅದೇ ರೀತಿ ರಕ್ಷಿತಾದು ಮತ್ತು ಗಿಲ್ಲಿದು ಹೇಗಿತ್ತು ಸರ್ ಕಾಂಬಿನೇಷನ್? ಸಖತ್ತಾಗಿತ್ತು. ನಾನು ಹೇಳಿದ್ನಲ್ಲ, ನನ್ನ ತಮ್ಮ ಥರ ಟ್ರೀಟ್ ಮಾಡ್ತಾ ಇದ್ದೆ, ರಕ್ಷಿತಾನ ನನ್ನ ಮಗಳು ತಂಗಿ ಥರ ಟ್ರೀಟ್ ಮಾಡ್ತಾ ಇದ್ದೆ. ಓಕೆ, ಈಗ ನಿಮ್ಮನ್ನು ಈಗ ಈ ಕಡೆ ಸರಿಸಿದ್ರೆ ರಕ್ಷಿತಾ ಗಿಲ್ಲಿ ಸರ್ ಒಂದು ಸಿಚುವೇಶನ್ ಹೇಳ್ತಾರೆ ನನಗೆ ಈ ಥರ ಹುಡುಗ ಬೇಕು ಆ ಥರ ಅನ್ನೋದು ರಕ್ಷಿತಾ ಅವ್ರ ಮಾತು. ಹೌದು. ಅದಕ್ಕೇನು ಸರ್ ನೀವೇ ಹೇಳಿದ್ರಿ ಯಾರ ಮನಸ್ಸಲ್ಲಿ ಇರೋದಿದು ಅಂತ ಕೇಳ್ತಾರೆ. ಅಂದರೆ ಅಗೇನ್ ನಾವು ಇವಾಗ ಅವರೊಬ್ರು ಕ್ಲೋಸ್ ಆಗಿದ್ದಾರೆ ಅಂದರೆ ನಾವು ಒಂದು ರಿಲೇಷನ್ಶಿಪ್ ಇದೆ ಅಂತ ಹೇಳೋಕ್ಕಾಗಲ್ಲ. ಅಗೇನ್ ಒಳ್ಳೆ ಫ್ರೆಂಡ್ಸ್ ಆಗಿರ್ಬೋದು. ಅವಳಿಗೆ ಇಷ್ಟ ಆ್ಯಸ್ ಎ ಫ್ರೆಂಡ್, ಯಾವಾಗೂ ಹೇಳೋಳು ಲಾಸ್ಟಿಗೆ ಆ್ಯಸ್ ಎ ಫ್ರೆಂಡ್ ನಂಗೆ ಗಿಲ್ಲಿ ಇಷ್ಟ, ಅವನ ಥರ ಕಾಮಿಡಿ ಮಾಡೋರು ಬೇಕು, ಬಿಕಾಸ್ ಅವಳು ಅದೇ ಥರ ಕಾಮಿಡಿ ಮಾಡ್ಕೊಂಡೇ ಇರ್ತಾಳೆ. ಸೊ ಮೇ ಬಿ ಆ್ಯಸ್ ಎ ಗುಡ್ ಫ್ರೆಂಡ್ಸ್ ಅವಳಿಗೆ ಇಷ್ಟ ಅನಿಸುತ್ತೆ ಗಿಲ್ಲಿ. ಹೊರಗಡೆ ಏನಂದರೆ ಈ 3-4 ವಾರದಲ್ಲಿ ಏನೋ ಒಂದು ಕ್ರಶ್ ಆಗಿದೆಯಾ ಅನ್ನೋ ಒಂದು ಮಾತು ಇರ್ಬೋದು. ನೀವು ರಕ್ಷಿತಾನೇ ಕೇಳಬೇಕಿತ್ತು, ನನಗೆ ನೀವು ಸರ್ ಇರ್ತಿರಲ್ಲ ಸರ್ ಟೈಗಲ್ಲಿ. ಇಲ್ಲ, ಯಾಕಂದರೆ ನಾನು ಅವ್ರ ಬಗ್ಗೆ ಮಾತಾಡೋದು ತಪ್ಪಾಗುತ್ತೆ. ಅವ್ರ ಓನ್ ಫೀಲಿಂಗ್ಸ್ ಅದು, ಇನ್ನೊಬ್ರು ಮಾತಾಡಬಾರ್ದು. ಅವ್ರ ಫೀಲಿಂಗ್ಸ್ ಅವ್ರ ಹತ್ರನೇ ಕೇಳಬೇಕು. ಅಶ್ವಿನಿ ಅವ್ರ ಬಗ್ಗೆ ಏನು ಸರ್? ಅಶ್ವಿನಿ ಅಗೇನ್ ಮನೆಗೆ ಬಂದಾಗ ಡಿಫ್ರೆಂಟ್ ಒಪಿನಿಯನ್ ಇರುತ್ತೆ, ಒಪಿನಿಯನ್ ಚೇಂಜ್ ಆಗ್ತಾನೆ ಇರುತ್ತೆ. ಅವ್ರು ಮಾತಾಡೋದೊಂದು ಮಾಡೋದೊಂದು. ಅಗೇನ್ ಕೊನೆಯದಾಗಿ ಅವರು ಟಾಸ್ಕ್ನ ಬಿಟ್ಕೊಡ್ಲಿಲ್ಲ, ಅಲ್ಲಿ ನನ್ನ ಒಪಿನಿಯನ್ ಚೇಂಜ್ ಆಯಿತು, ಒಳ್ಳೆ ಛಲ ಇದೆ ಅಂತ. ಅದು ಬಿಟ್ಟರೆ ಶಿ ಈಸ್ ಗುಡ್ ಪರ್ಸನ್. ಮೇ ಬಿ ಆಚೆ ಬಂದಮೇಲೆ ಒಂದು 2-3 ವಿಡಿಯೋ ನೋಡಿದೆ. ಅಗೇನ್ ಇಟ್ಸ್ ಪರ್ಸ್ನಲ್ ಚಾಯ್ಸ್, ಅವ್ರಿಗೆ ಏನು ಅನಿಸಿದೆಯೋ ಅದು ಮಾತಾಡ್ತಾ ಇದ್ದಾರೆ. ಓಕೆ, ಅದ್ರ ಬಗ್ಗೆ ಮಾತಾಡೋಣ ಸರ್. ಈಗ ಅವ್ರದ್ದು ನಿಮ್ಮದು ಏನಾದ್ರು ಒಂದು ಕಪ್ಪಲ್ ಥರ ಬಂದುಬಿಟ್ರೆ ಅವ್ರದ್ದು ನಿಮ್ಮದು ಜೋಡಿಯಾಗಿ ಮಾಡಿ ಡ್ಯಾನ್ಸ್ ಆಗಿರ್ಬೋದು, ಏನಾದ್ರು ಸ್ಕಿಟ್ ಆಗಿರ್ಬೋದು, ಆ ರೀತಿ ಎಲ್ಲ ಮಾಡಿ. ಏನಂದರೆ ಬಿಗ್ ಬಾಸ್ ಮನೇನೇ ಹಂಗೆ, ಲೈಕ್ ಒಂದೊಂದು ಯಾವುದಾದ್ರು ಪೇರ್ ವರ್ಕ್ ಆದರೆ ಅದು ಹಂಗೆ ಕ್ಯಾರಿ ಆಗುತ್ತೆ. ಅದೇ ಥರ ಗಿಲ್ಲಿ ಕಾವ್ಯ, ಅಶ್ವಿನಿ ರಘು, ಆಮೇಲೆ ರಕ್ಷಿತಾ ರಘು, ಗಿಲ್ಲಿ ರಘು ಎಲ್ಲ ಒಳ್ಳೆ ಕಾಂಬಿನೇಷನ್ನು. ಸೊ ಜನಕ್ಕೆ ನೋಡುವಾಗ ಅದು ಖುಷಿ ಕೊಡುತ್ತೆ, ಇಷ್ಟ ಆಗುತ್ತೆ. ಸೊ ಫ್ರೆಂಡ್ಸ್ ಇರ್ಬೋದು, ಅಕ್ಕ ತಂಗಿ, ನೀವು ಏನಾದ್ರು ಅನ್ಕೋಬೋದು. ಈಗ ಜಗಳ ಅನ್ನೋದು ಹೊರತುಪಡಿಸಿ ಸರ್, ಅವರ ನೀವು ಏನಾದ್ರು ಹಂಚ್ಕೊಂಡಿರೋದು ಉಂಟಾ? ಅದೇ ಅವ್ರ ಫ್ಯಾಮಿಲಿ ಬಗ್ಗೆ ಮಾತಾಡೋದು, ನನ್ನ ಫ್ಯಾಮಿಲಿ ಬಗ್ಗೆ ಮಾತಾಡ್ತಾ ಇದ್ದೆ. ವೆರಿ ನೈಸ್ ಹ್ಯೂಮನ್ ಬೀಯಿಂಗ್. ಓಕೆ, ಧ್ರುವಂತ್ ಸರ್. ಧ್ರುವಂತ್ ಅಗೇನ್ ಅವರು ತುಂಬ ಸತಿ ಹೇಳೋರು, ಹಿಂದೆ ನನ್ನ ಲೈಫಲ್ಲಿ ತುಂಬ ಟ್ರೋಮಾ ಆಗಿದೆ, ಅದಾಗಿದೆ ಇದಾಗಿದೆ ಅಂತ ನಾವೇನು ಕೆದಕ್ತಾ ಇರಲಿಲ್ಲ. ಆ್ಯಂಡ್ ಅವರು ಅಷ್ಟೇ, ಎವ್ರಿ ಟೈಮ್ ಒಪಿನಿಯನ್ ಚೇಂಜ್ ಆಗೋದು. 1 ವೀಕ್ ಒಬ್ಬರು ಡಿಫ್ರೆಂಟ್ ಪರ್ಸನ್ ಆಗ್ತಾರೆ, ಸಡನ್ನಾಗಿ ಚೇಂಜ್ ಆಗ್ತಾರೆ. ಆಮೇಲೆ ಮನೆ ಬಿಟ್ಟು ಆಚೆ ಹೋಗ್ತೀನಿ ಅಂತಾರೆ, ಸೀಕ್ರೆಟ್ ರೂಮ್ಗೆ ಹೋಗ್ತಾರೆ, ಅಲ್ಲಿಂದ ಫುಲ್ ಚೇಂಜ್ ಆಗ್ತಾರೆ. ಸೊ ಪಾಪ ಅವ್ರ ಲೈಫಲ್ಲಿ ಏನು ಪರ್ಸ್ನಲ್ ಇಶ್ಯೂಸ್ ಆಗಿದೆಯೋ ಗೊತ್ತಿಲ್ಲ, ಬಟ್ ಈಸ್ ಎ ಫೈಟರ್. ತುಂಬ ಸ್ಟ್ರಾಂಗಾಗಿ ಆಡೋದು. ಕೊನೆಯದಾಗಿ ಮನೆ ಅಂತ ಕೆಲಸ ಅಂತ ಬಂದಾಗ ಅವ್ರನ್ನ ಬೀಟ್ ಮಾಡೋರು ಯಾರೂ ಇರಲಿಲ್ಲ. ಭಕ್ತಿ, ದೇವರು, ಅಮೇಝಿಂಗ್ ಪರ್ಸನ್. ಓಕೆ, ನೀವೆಲ್ಲ ಒಂದು ಕಡೆ ಆಗ್ತೀರಾ, ಧ್ರುವಂತ್ ಒಂದು ಕಡೆ ಅವರ ಅಂದ್ರೆ ಮಾತು ಹೇಳೋದಾಗಿರ್ಬೋದು, ಅವ್ರದ್ದೊಂಥರ ಬೇರೆ ಡಿಫ್ರೆಂಟ್ ಆಗಿತ್ತು. ಅದು ಹಂಗೆ, ಇವಾಗ ಮಾತಾಡೋ ಸ್ಟೈಲ್ ಇರುತ್ತಲ್ಲ. ಇವಾಗ ನಂದು ಗಿಲ್ಲಿ ರಕ್ಷಿತಾದೊಂದು ಮ್ಯಾಚ್ ಆಗುತ್ತೆ. ಇವಾಗ ಬೇರೆಯವ್ರ ಜೊತೆ ನಾವು ಮಾತಾಡಿದಾಗ ನಮ್ಮ ಮ್ಯಾಚ್ ಆಗಲ್ಲ ವೈಬು. ಸೊ ಅವ್ನ ಪಾಡಿಗೆ ಅವನಿದ್ದ, ನಮ್ಮ ಪಾಡಿಗೆ ನಾವಿದ್ವಿ. ಸೊ ಅಫ್ಕೋರ್ಸ್ ಇವಾಗ ಒಂದು 100 ಡೇಸ್ ಇರಬೇಕು ಅಂದರೆ 24 hours ನಾವು ಟೈಮ್ ಸ್ಪೆಂಡ್ ಮಾಡಲೇಬೇಕು. ಯಾವಾಗೂ ಕ್ಯಾಮ್ರಾ ಟಾಸ್ಕು ಅದು ಇದು ಅಂತ ಒಂದು 5-6 ಅವರ್ ಅದು ಮಿಕ್ಕಿದಾಗ ನಾವು ಸುಮ್ಮನೆ ಕೂತಿರ್ತೀವಿ. ವಿ ನೀಡ್ ಕಂಪ್ನಿ ಅಲ್ವಾ. ನಮ್ಗೆ ಯಾರು ವೈಬ್ ಸೆಟ್ ಆಗುತ್ತೋ ಅವ್ರ ಜೊತೆನೇ ಟೈಮ್ ಸ್ಪೆಂಡ್ ಮಾಡ್ತೀವಿ ನಾವು.
ಈಗ ಅದೇ ನೀವು ಆಗಲೇ ಹೇಳಿದ್ರಿ ಅಶ್ವಿನಿ ಅವ್ರ ಬಗ್ಗೆ ಅಂದರೆ ಏನೋ ಒಂದು ಟಾಸ್ಕ್ ಇರುತ್ತೆ ಅಥವಾ 3 ತಿಂಗಳ 4 ತಿಂಗಳ ಜರ್ನಿ ಇರುತ್ತೆ, ಯಾರೋ ಒಬ್ರು ವಿನ್ ಆಗಲೇಬೇಕು, ಯಾರೋ ಒಬ್ರು ಸೋಲೇಬೇಕು. ಅಶ್ವಿನಿ ಅವ್ರು ಹೇಳಿದ್ದು ನಾನು ಡಿಸರ್ವಿಂಗ್ ಇದ್ದೆ ಅನ್ನೋ ಒಂದು ಮಾತು ಹೇಳಿದ್ದಾರೆ ಸರ್. ಇವಾಗ ನಾನು ಆಚೆ ಬಂದ್ಬಿಟ್ಟು ನಾನು ಫಸ್ಟ್ ಬರಬೇಕಾಗಿತ್ತು ಅಂದರೆ ಗಿಲ್ಲಿ ಫ್ಯಾನ್ಸ್ ಅಗೇನೆಸ್ಟ್ ಆಗ್ತಾರೆ. ಇಟ್ಸ್ ಆಲ್ ಅಬೌಟ್ ಎಲ್ಲರಿಗೂ ಅನಿಸುತ್ತೆ ಸರ್. ಇವಾಗ ನಾನು 6th ಇದ್ಬಿಟ್ಟು ನಾನು ಅಯ್ಯೋ 4th ಬರಬೇಕಾಗಿತ್ತು ಅನ್ಸುತ್ತೆ, ಅಕಸ್ಮಾತ್ 4th ಇದ್ದೀರಾ ಅಯ್ಯೋ 3rd ಬರಬೇಕಾಗಿತ್ತು ಅನ್ಸುತ್ತೆ. ವಿ ಆರ್ ವೆರಿ ಗ್ರೀಡಿ. ಎಷ್ಟೇ ಸಿಕ್ಕೋದು ನಮ್ಗೆ ಸಮಾಧಾನ ಆಗಲ್ಲ. ಇವಾಗ ಫಸ್ಟ್ ಬಂದ್ಬಿಟ್ಟು 50 ಲಕ್ಷ ಕೊಟ್ಟರು ಅಯ್ಯೋ 50 ಲಕ್ಷ ಅಷ್ಟೇ, ನಾವು 1 ಕೋಟಿ ಕೊಡಬೇಕಾಗಿತ್ತು. ಮನುಷ್ಯನಿಗೆ ಗ್ರೀಡು ಯಾವತ್ತೂ ಕಮ್ಮಿ ಆಗಲ್ಲ, ಅದು ಹಂಗೆ ಕಂಟಿನ್ಯೂ ಆಗ್ತಾನೆ ಇರುತ್ತೆ. ಇವಾಗ ತುಂಬ ಜನ ಹೇಳ್ತಾರೆ 2nd ಬರಬಾರ್ದಾಗಿತ್ತು, ಅದು 6th ಇರಬೇಕಾಗಿತ್ತು. ಇಟ್ಸ್ ಆಲ್ ಪರ್ಸ್ನಲ್ ಇದು ಒಪಿನಿಯನ್. ನೀವು ಒಂದು ಡಿಫ್ರೆಂಟ್ ಪರ್ಸ್ಪೆಕ್ಟಿವಿಂದ ಅಶ್ವಿನಿ ನೋಡಿರ್ತೀರ, ನಾನೊಂದು ಕಡೆಯಿಂದ ನೋಡಿರ್ತೀನಿ. ಸೊ ಅವರ ಪರ್ಸ್ಪೆಕ್ಟಿವ್. ನನಗಂತೂ ಗಿಲ್ಲಿ ಬಂದಿದ್ದು ಅಮೇಝಿಂಗ್, ಒನ್ ಆಫ್ ದ ಬೆಸ್ಟ್ ಚಾಯ್ಸ್. ಜನರು ಕರೆಕ್ಟಾಗಿ ಚೂಸ್ ಮಾಡೇ ಕೊಟ್ಟಿದ್ದಾರೆ ಅಂತ ಅನಿಸ್ತು. ಕರ್ನಾಟಕ ಜನತೆ ಕರೆಕ್ಟಾಗಿ. ಹೌದೌದು, ನನಗೆ ಗಿಲ್ಲಿದು ಮತ್ತು ರಕ್ಷಿತಾದು ಕರೆಕ್ಟಾಗಿದೆ ಅಂತ ಅನ್ನಿಸ್ತು. ಇನ್ನು ಮಿಕ್ಕಿದ್ದೆಲ್ಲ ಸ್ವಲ್ಪ ಚೇಂಜ್ ಆಗ್ಬೋದಾಗಿತ್ತು. ಸರ್ ಅವರು ಇನ್ನೂ ಒಂದು ಕಡೆ ಹೇಳಿರೋದೇನು ಅಂದರೆ ವೋಟಿಂಗ್ ಏನಾದರೂ ನೀವು ತೆಗೆದು ನೋಡಿದ್ರೆ ನಾನೇ ಟಾಪಲ್ಲಿ ಇರ್ತೀನಿ ಅಂತ ಹೇಳಿರೋದು ಮೇಡಮ್. ಅದು ಗೊತ್ತಿಲ್ಲ, ಯಾಕಂದರೆ ನಮಗೆ ಆ ವೋಟಿಂಗ್ ಸಿಸ್ಟಮ್ ಹೆಂಗೆ ವರ್ಕ್ ಆಗುತ್ತೆ ಅಂತಲೂ ಗೊತ್ತಿಲ್ಲ. ಅವ್ರಿಗೆ ಹೆಂಗೆ ಗೊತ್ತಾಯ್ತೋ ನನಗೆ ಗೊತ್ತಿಲ್ಲ, ನೀವು ಅವ್ರಿಗೆ ಕೇಳಬೇಕು. ನಾನು ಅದ್ರ ಬಗ್ಗೆ 1% ಯೋಚನೆ ಮಾಡಿಲ್ಲ. ಟಾಪ್ 6 ಬಂದ ಆ್ಯಂಡ್ ಸುದೀಪ್ ಸರ್ ಕರೆದು ನಮಗೆ ಆ ಥರ ಮಾತಾಡಿದ್ರೆ ಅದೇ ಖುಷಿ ನಮಗೆ. ಇವಾಗ ನಾವು ಅದನ್ನ ಇನ್ನು ಮುಗಿದೋಯ್ತು ಶೋ, ವಿನ್ನರು ಆಚೆ ಬಂದಾಯಿತು, ಎವ್ರಿಥಿಂಗ್ ಇಸ್ ಓವರ್. ಇವಾಗ ಅದ್ರ ಬಗ್ಗೆ ಡಿಬೇಟ್ ಮಾಡಿ ನಿಜವಾಗ್ಲೂ ಟೈಮ್ ಮಾಡ್ಕೋಬೇಕಿತ್ತು ಅಂತ ಅಷ್ಟೇ, ಸಿಂಪಲ್ ಆಕ್ಸೆಪ್ಟ್ ವೆರಿ. ಯಾಕಂದರೆ ಒಳ್ಳೆ ಪೊಸಿಷನ್ ಸಿಕ್ಕಿದೆ ಅವ್ರಿಗೆ.